ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರಧೂರ್ಜಟಿ ಸಾಮಜಾಜಿನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತಪ್ರದ ಕರುಣಿ ಸೆಮಗೆ ಸದಾಸು ಮಂಗಲವ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಏಕಚಿತ್ತದಿ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ ಆ ಕಮಲನಾಭಾದಿ ಅತಿಗಳ ನೀಕಕ ನಮಿಸುವನ್ನು ಬಿಡದೆ ರಮಾಕಳತ್ರನ ದಾಸ ವರ್ಗಕ್ಕೆ ನಮಿಪೆ ನನ್ನ ವರತ. ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಗುರುಭ್ಯೋ ನಮಃ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಅಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ನಮಃ. ಬಹಳ ದಿವಸ ಆಯ್ತು ವಿಡಿಯೋ ಮಾಡ್ಲಿಕ್ಕಾಗಿಲ್ಲ. ಏನೋ ಒಂದು ಒತ್ತಡದಿಂದ ಅಸಾಧ್ಯವಾಯಿತು. ಇವತ್ತು ಸಮಯ ಬಂದಿದೆ. ಹೀಗಾಗಿ ಪತಿವ್ರತ ಶಿರೋಮಣಿ ಆಗಿರತಕ್ಕಂಥ ಸಪ್ತ ಋಷಿಗಳಲ್ಲಿ ಬರತಕ್ಕಂಥ ಅತ್ರಿ ಋಷಿಗಳ ಪತ್ನಿ ಅನುಸೂಯ ಇವಳ ಕಥೆಯನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಆಕಿ ಪತಿವ್ರತೆಯ ಪ್ರಭಾವ ಏನಿದೆ ಅನ್ನುವುದನ್ನು ಬಹಳ ಸುಂದರವಾಗಿ ವರ್ಣಿಸಿದ್ದಾರೆ ರಾಮಾಯಣದಲ್ಲಿ. ಹೀಗಾಗಿ ಅದನ್ನ ಕೇಳಿ 10 ಮಂದಿಗೆ ಹೇಳಿ ನಾನು ಬಹಳ ಆನಂದ ಪಟ್ಟೆ. ಇನ್ನೂ ಜನರೆಲ್ಲ ಕೇಳಿ ಅಂತ ಅಪೇಕ್ಷದಿಂದ ಗುರುಗಳ ಆಜ್ಞೆಯನುಸಾರ ನಾನು ಈ ಪತಿವ್ರತೆಯ ಕಥೆಯನ್ನು ಹೇಳ್ತಾ ಇದ್ದೇನೆ. ಶ್ರೀರಾಮಚಂದ್ರ ದೇವರು ಸೀತಾ ಹಾಗೂ ಲಕ್ಷ್ಮಣರ ಸಮೇತವಾಗಿ ವನವಾಸಕ್ಕೆ ಹೋದಾಗ ಚಿತ್ರಕೂಟ ಪರ್ವತಕ್ಕೆ ಹೋಗ್ತಾರೆ. ಚಿತ್ರಕೂಟ ಪರ್ವತದಲ್ಲಿ ಎಲ್ಲಾ ಋಷಿಮುನಿಗಳು ವಾಸವಾಗಿದ್ದರು. ಅಲ್ಲಿ ಎಲ್ಲಾ ಋಷಿಗಳಿಗೆ ಶ್ರೇಷ್ಠ ಋಷಿಯಾಗಿರ್ತಕ್ಕಂಥವರು ಅತ್ರಿ ಋಷಿಗಳು. ಅವರು ಎಲ್ಲ ಋಷಿಗಳಿಗೆ ಕುಲಪತಿ ಆಗಿದ್ದರು. ಹೀಗಾಗಿ ಚಿತ್ರಕೂಟ ಪರ್ವತದಲ್ಲಿ ವರ್ಷ 2 ವರ್ಷ ಎಷ್ಟು ದಿವಸ ಇರಬೇಕು ಅಷ್ಟು ದಿವಸ ಇದ್ದು ಶ್ರೀರಾಮಚಂದ್ರ ದೇವರು ಅಲ್ಲಿಂದ ಹೊರಡುವಾಗ ಆ ಅತ್ರಿ ಋಷಿಗಳ ಆಶ್ರಮಕ್ಕೆ ಹೋಗಿ ನಾವು ಹೋಗಿ ಬರ್ತೇವೆ ಅಂತ ಹೇಳಿದರು. ಹೇಳುವಾಗ ಅವ್ರ ಮನೆಗೆ ಹೋಗ್ತಾರೆ. ಹೋದ್ರೆ ಋಷಿಗಳು ಬಹಳ ಆನಂದದಿಂದ ಸ್ವಾಗತ ಮಾಡ್ತಾರೆ ರಾಮದೇವರಿಗೆ. ಬನ್ನಿ ಬನ್ನಿ ಕೂಡ್ರಿ ಅಂತ ಅವರಿಗೆ ಅರ್ಘ್ಯ ಪಾತ್ಯ ಆಚಮನ ಆಸನ ಎಲ್ಲ ಕೊಟ್ಟು ಅವರಿಗೆ ಸತ್ಕರಿಸಿ ಕೂಡಿಸ್ತಾರೆ. ಆಮೇಲೆ ಹೇಳ್ತಾರೆ, ನಾನು ನನ್ನ ಹೆಂಡತಿ ಬಹಳ ವಯಸ್ಸಾಗಿದೆ, ಬಹಳ ಮುಪ್ಪಾಗಿದ್ದಾಳೆ. ಆಕೆ ಅನುಸೂಯ, ಅತ್ರಿ ಋಷಿಗಳ ಪತ್ನಿ ಅನುಸೂಯ. ಅಸೂಯೆ ಇಲ್ಲದೆ ಇದ್ದವಳು, ಅವಳಿಗೆ ಯಾರ ಬಗ್ಗೆಯೂ ಅಸೂಯೆ ಇಲ್ಲ. ಹೀಗಾಗಿ ಅವಳು ಬಹಳ ಮುಪ್ಪಾಗಿದ್ದಾಳೆ. ಮೈ ಎಲ್ಲ ಚರ್ಮ ಎಲ್ಲ ಮುದುಡಿದೆ. ಆಮೇಲೆ ಕೂದಲೆಲ್ಲ ಬಿಳಿಯಾಗಿದೆ. ಕೈ ಕಾಲು ಗಡಗಡ ನಡುಗುತ್ತವೆ. ಯಾಕೆ ಈ ಪರಿಯಾಕೆ ಆಗಿದ್ದಾಳೆ ಅಂತ ಕೇಳಿದರೆ ಋಷಿಗಳು ಅತ್ರಿ ಋಷಿಗಳು ಹೇಳ್ತಾರೆ, ಅವಳು ಈ ರೀತಿಯಾಗಿ ಆಗಿದ್ದಾಳೆ, ಅದರಿಂದ ಹೊರಗೆ ಬರ್ಲಿಲ್ಲ, ನಿಮಗೆ ಸ್ವಾಗತ ಮಾಡ್ಲಿಲ್ಲ, ನಾನೇ ಸ್ವಾಗತ ಮಾಡ್ತಾ ಇದ್ದೇನೆ. ಸೀತಾದೇವಿ ನೀ ಹೋಗಮ್ಮ, ಒಳಗೆ ಹೋಗು, ಆಕೆ ಅನುಸೂಯನ್ ಭೇಟಿ ಆಗು ಅಂತ ಹೇಳ್ತಾರೆ. ಅವಾಗ ಯಾಕೆ ಇವಳು ಈ ಪರಿಯಾಗಿ ಈಕೆ ಅವಸ್ಥೆ ಆಗಿದೆ ಅಂತ ಕೇಳಿದಾಗ, ಋಷಿ ಮುನಿಗಳು ಮಳೆ ಆಗದೆ ಇದ್ದಾಗ 10 ವರ್ಷಗಳ ಕಾಲ ಮಳೆ ಆಗದೆ ಇದ್ದಾಗ ಆ ತನ್ನ ಪಾತಿವ್ರತ್ಯ ಪ್ರಭಾವದಿಂದ ನೀರನ್ನು ಸೃಷ್ಟಿ ಮಾಡಿದಳು. ಕಂದಮೂಲಗಳನ್ನು ಸೃಷ್ಟಿ ಮಾಡಿದಳು. ಅವರಿಗೆ ಆಹಾರ ಬೇಕಲ್ಲ, ಋಷಿ ಮುನಿಗಳು ತಿನ್ನುವ ಆಹಾರವನ್ನು ಸೃಷ್ಟಿ ಮಾಡಿದಳು. ಆಮೇಲೆ ಅವರಿಗೆ ಸ್ನಾನಕ್ಕಾಗಿ ಗಂಗಾ ನದಿ ಮನೆ ಮುಂದೆ ಅವರ ಆಶ್ರಮದ ಮುಂದೆ ಹರಿದು ಬರುವಂತೆ ಮಾಡಿದಳು. ಎಲ್ಲ ಈಕೆ ಪಾತಿವ್ರತ್ಯ ಪ್ರಭಾವದಿಂದನೇ ಮಾಡಿದ್ದು. ಆಮೇಲೆ ಉಗ್ರ ತಪಸ್ಸನ್ನು ಮಾಡಿ ಆ ಉಗ್ರ ತಪಸ್ಸಿನಿಂದ ಅಲಂಕೃತಳಾಗಿ 10,000 ವರ್ಷಗಳ ಕಾಲ ದೊಡ್ಡ ತಪಸ್ಸನ್ನು ಮಾಡಿದಳು. ಆ ತಪಸ್ಸಿನ ಪ್ರಭಾವವೇ ಈಕೆಗೆ ಇವತ್ತಿನ ಕಾರಣವಾಗಿದೆ. ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಮನೆ ಮುಂದೆ ಗಂಗಾದೇವಿ ಹರಿದು ಬರ್ತಾ ಇದ್ದಾಳೆ ಅಂದ್ರೆ ಎಲ್ಲ ಋಷಿ ಮುನಿಗಳು ಬಹಳ ಸಂತೋಷಗೊಂಡರು. ಆಮೇಲೆ ಅವರಿಗೆ ತಪೋ ವಿಘ್ನಗಳು, ಯಾವ ತಪಶ್ಚರ್ಯ ಮಾಡುವಾಗ ಬರುವ ವಿಘ್ನಗಳನ್ನು ಪರಿಹಾರ ಮಾಡಿದಳು. ದೇವತೆಗಳ ಕಾರ್ಯಗಳ ಸಿದ್ಧಿ ಮಾಡುವುದಕ್ಕೆ 10 ರಾತ್ರಿಗಳನ್ನು ಒಂದೇ ರಾತ್ರಿಯನ್ನು ಆಗಿ ಮಾಡಿದಳು. ಯಾಕೆ ಈ ತರ ಮಾಡಿದಳು ಅಂದ್ರೆ, ಕರ್ತಮ ಹಾಗೂ ದೇವಹೂತಿಯಿಂದ ಜನಿಸಿದವಳು ಇವಳು ಅನುಸೂಯ.
ಏನ್ ಮಹಾನುಭಾವರು, ಒಬ್ರಕ್ಕಿಂತ ಒಬ್ರು ಋಷಿಗಳು, ಬ್ರಹ್ಮದೇವರ ಮಕ್ಕಳು, ಅವ್ರ ಮಕ್ಕಳು ಕೇಳಿ ನೋಡಿ ಓದುತ್ತಾ ಇರುವಾಗ ಬಹಳ ಆನಂದ ಆಗ್ತದೆ ಮನಸ್ಸಿಗೆ. ಈಕೆ ಪಾತಿವ್ರತೆ ವಿಷಯದಲ್ಲಿ ಇವಳ ಸ್ಪರ್ಧೆ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ಇಂಥ ಅಸೂಯೆ ಇಲ್ಲದೆ ಇರ್ತಕ್ಕಂಥ ಈ ಅನಸೂಯೆ, ಆಕಿ ಗೆಳತಿ ಒಬ್ಬಕ್ಕೆ ಶಾಲಾಯಿನಿ ಅಂತ ಗೆಳತಿ. ಆ ಗೆಳತಿ ಏನ್ ಮಾಡಿದ್ಲ ಅಂದ್ರೆ, ಒಮ್ಮೆ ತನ್ನ ಗಂಡ ವೇಶ್ಯೆಯರ್ ಮನೆಗೆ ಹೋಗ್ತಾ ಇದ್ದ, ಅವನಿಗೆ ದಿನಾಲು ಹೋಗ್ತಾ ಇದ್ದ. ಕೊನೆಗೆ ಅವನಿಗೆ ಕುಷ್ಠರೋಗ ಹೊಡಿತು. ವೇಶ್ಯೆ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಅವನಿಗೆ ಹೆಗಲ ಮೇಲೆ ಕೂಡಿಸ್ಕೊಂಡು ಆ ವೇಶ್ಯ ಮನೆಗೆ ಕರ್ಕೊಂಡು ಹೋಗ್ತಾ. ಈ ತರಹದ ಪತಿವ್ರತ ಶಿರೋಮಣಿ ಆಗಿನ ಕಾಲಕ್ಕೆ ಋಷಿ ಪತ್ನಿಯರು ಇದ್ರು ಅನ್ನೋದಕ್ಕೆ ನಮ್ಗ ಅಭಿಮಾನ ಆಗ್ಬೇಕು. ಏನ್ ಈಗಿನವರು ಒಂದು ಕ್ಷಣಕ್ಕ ಗಂಡನ ಜೊತೆ ಜಗಳಾಡಿ ಡೈವೋರ್ಸ್ ಕೊಟ್ಟು ಹೋಗ್ತಾರೆ. ಈ ಕಾಲ ಯಾವುದು, ಆ ಕಾಲ ಯಾವುದು? ಅಂಥವ್ರ ಕಥೆಗಳನ್ನು ಕೇಳಿ ನಮ್ಮ ಮನಸ್ಸಿನಲ್ಲಿಯೂ ಕೂಡ ಪಾತಿವ್ರತೆ ಪ್ರಭಾವವನ್ನು ಸ್ವಲ್ಪ ಆದ್ರೂ 1%, 0.5% ಆದ್ರೂ ಬರ್ಲಿ ಅನ್ನುವ ಉದ್ದೇಶದಿಂದ ನಾ ಈ ಕಥೆಗಳನ್ನು ಹೇಳ್ತಾ ಇದ್ದೇನೆ. ಆಕಿ ಹೋಗುವಾಗ ಆ ಗಂಡನ ಹೆಗಲ ಮೇಲೆ ಕೂಡಿಸ್ಕೊಂಡು ಅವನಿಗೆ ನಡಿಲಿಕ್ಕೆ ಬರ್ತಾ ಇಲ್ಲ ಕುಷ್ಠರೋಗದಿಂದ. ಹೋಗುವಾಗ ಅಣಿಮಾಂಡವ್ಯ ಋಷಿಗಳಿಗೆ ಏನೋ ಒಂದು ತಪ್ಪು ಕಲ್ಪನೆಯಾಗಿ ಒಬ್ಬ ರಾಜ ಶೂಲಕ್ಕೆ ಏರಿಸಿರ್ತಾನೆ. ಆ ಶೂಲಕ್ಕೆ ಏರಿಸಿದ ಅಣಿಮಾಂಡವ್ಯ ಋಷಿಗಳಿಗೆ ಕಾಲಿಗೆ ಇವನ ತಲೆಯನ್ನು ತಾಗಿತ್ತು, ಗಂಡನ ತಲೆಯನ್ನು ತಾಗಿದಾಗ, ಯಾರವಳು ನನಗೆ ಶೂಲಕ್ಕೆ ತಾಗಿಸಿ ನನಗ ನೋವು ಹೆಚ್ಚಾಗುವಂತೆ ಮಾಡಿದ್ದಾಳೆ? ನಾನೇ ರೀ ಸ್ವಾಮಿ, ತಪ್ಪಾಯ್ತು, ನನ್ನಿಂದ ಅಪರಾಧ ಆಯ್ತು ಅಂತ ಕೈ ಮುಗಿದು ಬೇಡ್ಕೊಂಡ. ಯಾವಳು ನೀನು ನನಗೆ ಈ ತರಹದಿಂದ ತ್ರಾಸ ಮಾಡಿದ್ಯೋ, ನಿನ್ನ ಗಂಡ ಬೆಳಗಾಗುದಕ್ಕ, ಸೂರ್ಯ ಉದಯ ಆಗುದಕ್ಕ ಸತ್ ಹೋಗ್ಲಿ ಅಂತ ಶಾಪ ಕೊಟ್ರು. ರಾಮ ಗಾಬರಿಯಾಗಿ ಓಡಿ ಬರ್ತಾ ತನ್ನ ಗೆಳತಿ ಕಡೆ, ಅನಸೂಯನ್ ಕಡೆ ಬರ್ತಾ. ಅನಸೂಯ, ಏನಮ್ಮ ಹೀಗಾಯ್ತು? ಬೆಳಗಾಗುದಕ್ಕೆ ನನ್ ಗಂಡ ಸಾಯ್ತಾನ ಅಂತ ಹೇಳಿದ್ರು, ನಾನು ಏನ್ ಮಾಡ್ಲಿ? ಸುಮ್ನೀರು, ನಾನಿದ್ದೇನೆ, ನಾನೆಲ್ಲ ಮಾಡ್ತೀನಿ, ನನ್ನ ತಪಃಪ್ರಭಾವದಿಂದ ನಾನು ಮಾಡ್ಲಿಕ್ಕೆ ಶಕ್ಯದ ಅಂತ ಹೇಳಿ ಬೆಳಗಾಗದೇ ಇದ್ದಂತೆ ಸೂರ್ಯನನ್ನು ಸ್ತಂಭನ ಮಾಡಿದ್ಲು. ಆ ಸೂರ್ಯನ ಸ್ತಂಭನ ಮಾಡುವ ಶಕ್ತಿ ಯಾವ ರೀತಿಯಾಗಿ ಶಕ್ತಿ ಇರ್ಬೇಕು ನೋಡ್ರಿ. 1 ಆಯ್ತು, 2 ದಿವಸ ಆಯ್ತು, 10 ರಾತ್ರಿಗಳವರೆಗೆ ಸೂರ್ಯನನ್ನು ಸ್ತಂಭನ ಮಾಡಿದ್ದು. ದೇವತೆಗಳಲ್ಲಿ ಹಾಹಾಕಾರ ಎದ್ದಿತ್ತು. ಹೋಮಿಲ್ಲ, ಹವನಿಲ್ಲ, ಜಪ ಇಲ್ಲ, ಅರ್ಘ್ಯ ಇಲ್ಲ, ಅವ್ರಿಗೆ ಆಹಾರ ಇಲ್ಲ, ಏನೂ ಇಲ್ಲ. ಸೂರ್ಯ ಉದಯ ಆದ್ರ ತಾನೇ ಎಲ್ಲ ಕರ್ಮಗಳನ್ನು ಹುಟ್ಟತಾವ. ಸೂರ್ಯ ಉದಯನೇ ಆಗದೆ ಇದ್ರ ಕರ್ಮಗಳೇ ಇಲ್ಲ. ಎಲ್ಲಾ ದೇವತೆಗಳು ಬ್ರಹ್ಮದೇವರ ಹತ್ರ ಹೋದ್ರು. ಬ್ರಹ್ಮದೇವರು ಸಹಿತವಾಗಿ ಎಲ್ಲಾ ದೇವತೆಗಳು ಕೆಳಗೆ ಇಳಿದು ಬಂದ್ರು. ಯಾಕಮ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಿ ಅಂದ ಕೂಡ್ಲೆ, ಇಲ್ಲ, ನನ್ನ ಗೆಳತಿಗೆ ಗಂಡಗ ಶಾಪ ಕೊಟ್ಟಿದ್ದಾರೆ ಅಣಿಮಾಂಡವ್ಯ ಋಷಿಗಳು, ಅದಕ್ಕೆ ಆ ಶಾಪ ಪರಿಹಾರ ಆಗ್ಲಿ ಅಂತ ಕೇಳಿದಾಗ, ಆಗ್ಲಿ, ನಾವು ಶಾಪ ಪರಿಹಾರ ಮಾಡ್ತೀವಿ ಅಂತ ಬ್ರಹ್ಮದೇವರು ಹೇಳಿದಾಗ, 10 ರಾತ್ರಿ ಆದ್ಮೇಲೆ ಸೂರ್ಯ ಉದಯ ಆಗುವಂತೆ ಮಾಡಿರ್ತಕ್ಕಂಥ ಮಹಾಪತಿವ್ರತ ಶಿರೋಮಣಿ ಅನಸೂಯ ಹೀಗಾಗಿ ಆ ತನ್ನ ತಪಃಪ್ರಭಾವದಿಂದ ಸ್ತಂಭನ ಮಾಡಿದ್ಲು ಸೂರ್ಯನನ್ನ. 10 ರಾತ್ರಿ ಕಳೆದಾಗ, ನಾಳೆ ಬೆಳಗ್ಗೆ ಆದ್ರೆ ನಿನ್ ಗಂಡ ಸಾಯ್ಬೇಕು ಅಂತ ಋಷಿಗಳ ಶಾಪ ಕೊಟ್ಟಿರ್ತಾರೆ. ನಾಳೆ ಬೆಳಗ್ಗೆ ಆಗೋದಿಲ್ಲ, 10 ದಿವಸ ಆದ್ಮೇಲೆ ಅದು ಪರಿಹಾರ ಆಗ್ಬಿಡ್ತಲ್ಲ, ಶಾಪ ಪರಿಹಾರ ಆಗ್ಬಿಡ್ತು. ಹೀಗಾಗಿ ಆಕಿ ಗಂಡ ಸಾಯಲಿಲ್ಲ ಅಂದ್ಮೇಲೆ ಬಹಳ ಸಂತೋಷ ಆಯ್ತು. ಏನಮ್ಮ ನಿಂದು ಪತಿವ್ರತ ಶಿರೋಮಣಿ ಇದ್ದಿ, ನಿನ್ನ ಪ್ರಭಾವ ಎಷ್ಟದ ಅಂತ ಹೇಳಿ ಬಹಳ ಸಂತೋಷ ಆಗ್ತದೆ ಗೆಳತಿಗೆ. ಆಮೇಲೆ ಸಂತೋಷ ಆದ ಕೂಡ್ಲೆ ಅವನಿಗೆ ಸೀತಾದೇವಿ ನಮಸ್ಕಾರ ಮಾಡಿದ್ಲು, ಬಂದಿದ್ಲು ಸೀತಾದೇವಿ. ಆ ಅನಸೂಯೆಗೆ ಅಭಿವಂದನೆ ಮಾಡಿದ್ಲು. ಅನಸೂಯೆ ಕೂಡ ಲಕ್ಷ್ಮೀದೇವಿ, ಸಾಕ್ಷಾತ್ ಲಕ್ಷ್ಮೀದೇವಿ ಅಂತ ಆಕಿಗೂ ನಮಸ್ಕಾರ ಮಾಡಿದ್ಲು. ಆಮೇಲೆ ಸೀತಾದೇವಿಗೆ ಉತ್ತಮವಾದ ಸುಗಂಧಿ ದ್ರವ್ಯಗಳನ್ನು ಕೊಟ್ಲು. ತಗೋ, ನೀನು ಲೇಪನ ಮಾಡ್ಕೋ, ನಿನ್ನ ಗಂಡನ ಜೊತೆ ಸುಖಿಯಾಗಿರು. ನಾನಾ ನಮೂನೆ ವಸ್ತ್ರ ಒಡವೆಗಳನ್ನು, ಸೀರೆ, ರೇಷ್ಮೆ ಸೀರೆ, ಬಟ್ಟೆ ಎಲ್ಲ ತನ್ನ ತಪಪ್ರಭಾವದಿಂದ ನಿರ್ಮಾಣ ಮಾಡಿದ್ಲು. ನಿರ್ಮಾಣ ಮಾಡಿ ಎಲ್ಲ ಸೀತಾದೇವಿಗೆ ಉಡುಗೊರೆ ಕೊಟ್ಲು. ಇದನ್ನ ನೀ ಹಾಕೊಂಡ್ರೆ ಬಹಳ ಖುಷಿ ಆಗ್ತದಂದು ಕರ್ಕೊಂಡು ಅತ್ರಿ ಋಷಿಗಳು ಹೇಳ್ತಾರ, ಆಕಿನ್ ಕರ್ಕೋ, ಆಲಿಂಗನ ಮಾಡ್ಕೋ, ಆಕಿ ಮುದ್ದು ಕೊಡು ಅಂತ ಹೇಳಿದ್ರೆ, ಸಣ್ಣ ಹುಡುಗಿ, ಸಣ್ಣಕ್ಕಿ ಸೀತಾದೇವಿ. ಆಮೇಲೆ ಹೇಳಿದ್ಲು, ತೊಡಿ ಮೇಲೆ ಕುಡ್ಸ್ಕೊಂಡು ಆಕಿಗೆಲ್ಲ ಆಭರಣ ಹಾಕಿ ನೋಡಿ ಆನಂದ ಪಟ್ಟು ಸಂತೋಷ ಪಟ್ಟು ಆಕಿಗೆ ಆಲಿಂಗನ ಮಾಡ್ಕೊಂಡು ಆಕಿಗೆ ಹಣೆಗೆ ಒಂದು ಚುಂಬನವನ್ನು ಕೊಟ್ಟು ಸಂತೋಷ ಪಟ್ಲು. ಸೀತಾದೇವಿಗೆ ಕೇಳ್ತಾಳ, ಯಾಕಮ್ಮ ನೀನು ಗಂಡನ ಜೊತೆ ಇಷ್ಟು ದೊಡ್ಡ ಜನಕ ರಾಜನ ಮಗಳು, ಇಷ್ಟು ಸುಖದೊಳಗಿರೋಳು, ಗಂಡನ ಜೊತೆ ವನವಾಸಕ್ಕೆ ಯಾಕೆ ಹೋಗಿದ್ದೆ ನೀನು? ಏನ್ ಕಾರಣ ಹೇಳು ಅಂತ ಕೇಳಿದಾಗ, ಆಕಿ ತನ್ನ ಕಥೆ ಎಲ್ಲ, ನಿನ್ನ ಮದುವೆ ಹೇಗಾಯ್ತು, ಏನು ಎಲ್ಲ ಸುದ್ದಿ ಹೇಳು ಅಂತ ಕೇಳಿದ್ಲು. ಅವಾಗ ನಡುವ ಒಂದ್ ಸ್ವಲ್ಪ ಪತಿವ್ರತ ಧರ್ಮವನ್ನು ಉಪದೇಶ ಮಾಡ್ತಾಳ ಅನಸೂಯ. ಪತಿ ಹೇಗಾದ್ರೂ ಇರಲಿ, ಶೀಲಗೆಟ್ಟವನಿರಲಿ, ಸ್ವಚ್ಛಂದಚಾರಿ ಇರ್ಲಿ, ಧನ ಸಂಪನ್ನ ಕಳೆದುಕೊಂಡವನಿರ್ಲಿ, ಒಳ್ಳೆ ಸ್ವಭಾವದ ಸ್ತ್ರೀಯರಿಗೆ ಪತಿಯೇ ದೇವರು, ಪರದೇವತೆ, ಅವನೇ ಪರದೇವತೆ ಅಂತ ಅನಿಸ್ತಾನೆ. ಎಷ್ಟೋ ಆಲೋಚನೆ ಮಾಡಿದರೂ ಕೂಡ ತಪಸ್ಸಿನಿಂದ ಸಿಗುವ ಅವ್ಯಯ ಫಲದಂತೆ
ಇಹಪರಗಳಲ್ಲಿ ಎಲ್ಲ ಕಡೆಗೆ ಸುಖವನ್ನು ಕೊಡುವ ಯೋಗ್ಯನಾದ ಪತಿಗಿಂತ ಹೆಚ್ಚಿನ ಬಂಧು ನಾ ಕಾಣೆನೆ, ಜಗತ್ತೊಳಗೆ ನಾ ಕಾಣೆ. ಬೇಕಾದಿರ್ಲಿ, ಗಂಡನ ಮಾತು ಕೇಳ್ಬೇಕು, ಗಂಡನ ಮಾತು ಮೀರಬಾರ್ದು. ಗಂಡನೇ ಪತಿ, ಪತಿಯೇ ದೇವ್ರು. ಎಷ್ಟೋ ಜನ ಪ್ರವಚನ ಹೇಳುವಾಗ ಪ್ರಶ್ನೆ ಉತ್ತರ ಕೇಳುವಾಗ ಕೇಳ್ತಾರ, ಹಿಂಗಿದ್ದಾನ್ರಿ ಹಂಗಿದ್ದಾನ ಗಂಡ, ನಾವು ಅವ್ರ ಮಾತೆ ಹೆಂಗ್ ಕೇಳ್ಬೇಕು? ಕೇಳುವುದೇ ಧರ್ಮ. ಇದೇ ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ನಾರಿಯರ ಸ್ವಭಾವ. ಪತಿ ಗಂಡನ ಮಾತು ಕೇಳಿ ಇರುವುದೇ ಶ್ರೇಯಸ್ಕರವಾಗಿದೆ. ಯಾರು ದುಷ್ಟರಾಗಿರ್ತಾರೋ ಅವರ ಸಂಘವನ್ನು ಮಾಡಬಾರದು, ಅವರ ಜೊತೆಗೆ ಹೋಗಬಾರದು. ಅವರು ತಮ್ಮ ಜೀವನದಲ್ಲಿ ಅಪಯಶಸ್ಸನ್ನು ಹೊಂದುತ್ತಾರೆ. ಯಾರು ಪತಿವ್ರತೆ ಇರ್ತಾರೆ ಅವರು, ಆ ಸ್ತ್ರೀಯರು ಜೀವನದಲ್ಲಿ ಯಶವನ್ನು ಹೊಂದುತ್ತಾರೆ, ಭಗವಂತನಿಗೆ ಪ್ರೀತ್ಯಾಸ್ಪದನಾಗುತ್ತಾರೆ. ಇಹಗಳಲ್ಲಿ ಪರಲೋಕಗಳಲ್ಲಿ ಸುಖವನ್ನು ಹೊಂದುತ್ತಾರೆ. ಇಲ್ಲದೆ ಇದ್ರೆ ಸುಖವನ್ನು ಹೊಂದುವುದಿಲ್ಲ. ಈಗಿನ ಕಾಲಕ್ಕೆ ನೀ ಅಂದ್ರೆ ನಿಮ್ಮಪ್ಪ ಅಂತ ಅನ್ನುವ ಕಾಲಿದು, ಕಲಿಯುಗ. ಹೀಗಾಗಿ ಪ್ರತಿಸ್ಪರ್ಧಿಯಾಗಿ ಗಂಡನಿಗೆ ಯಾವ ಬೇಕಾದ ರೀತಿಯಿಂದ ಹೋಗು ಬಾ ಅಂತ ಕರೆದು ಅವನಿಗೆ ನಿನ್ನ ಸಮಾನ ನಾನು ಕೇಳ್ತಾ ಇದ್ದೀವಿ ನೌಕರಿ ಮಾಡುವ ಜನರು, ನಾನು ಒಂದು ಮಾಡ್ತೀನಿ ನೀನು ಒಂದು ಮಾಡು ಅಂತ ಹೇಳುವ ಈ ಕಾಲದಲ್ಲಿ ಈ ಕಥೆಗಳನ್ನು ಕೇಳಿ ನಮ್ಮ ಮನಸ್ಸಿನಲ್ಲಿ ಆ ವಿಷಯವನ್ನು ಇಟ್ಟುಕೊಳ್ಳಬೇಕು. ಹೀಗಾಗಿ ನೀ ಗಂಡನ ಜೊತೆ ಹೋಗಿದಿ, ಗಂಡನ ಸೇವೆ ಮಾಡ್ತಿದ್ದಿ, ವನವಾಸಕ್ಕೆ ಹೋಗ್ತಾ ಇದ್ದಿ, ಎಷ್ಟು ಖುಷಿ ಆಗ್ತಾ ಇದೆ ನಿನಗೆ ನೋಡಿ, ನನಗೆ ಬಹಳ ಸಂತೋಷ ಆಗಿದೆ, ನಿನ್ನ ಸುದ್ದಿಯನ್ನು ಹೇಳು ಅಂತ ಕೇಳಿದಾಗ ಸೀತಾದೇವಿ ತನ್ನ ವೃತ್ತಾಂತವನ್ನು ಹೇಳಲು ಪ್ರಾರಂಭಿಸಿದಳು. ಯಾವ ದೇವತೆಗಳ ಇಲ್ಲಿ ಇರತಕ್ಕಂಥ ರೋಹಿಣಿಯು ಸ್ವರ್ಗದಲ್ಲಿ ದೇವತಾ ಆಗಿದ್ದಾಳೆ. ಆಕಿ ಎಲ್ಲರಲ್ಲಿ ಶ್ರೇಷ್ಠಳಾಗಿದ್ದಾಳೆ. ಅವರು ಚಂದ್ರನನ್ನು ಒಂದು ಮುಹೂರ್ತ ಕಾಲವೂ ಕೂಡ ಬಿಟ್ಟು ಇರುವುದಿಲ್ಲ. ಹೀಗಾಗಿ ಇಂಥ ಪತಿವ್ರತೆಯರ ಸುದ್ದಿಯನ್ನು ಆಕೆ ಅನಸೂಯೆ ಹೇಳಿ, ಆಮೇಲೆ ನಾನಾ ವಿಧವಾದ ನಿಯಮ ಅನುಷ್ಠಾನಗಳಿಂದ ನಾನು ಸಂಪಾದಿಸಿರುವ ತಪಶಕ್ತಿ ನನ್ನಲ್ಲಿ ಬಹಳ ಇದೆ ಅಂತ ತಾನು ಹೇಳ್ತಾಳ. ಯಾರು ಹೇಳ್ಬೇಕು ಮತ್ತೆ? ಆಕಿ ಸುದ್ದಿ ಗಂಡ ಅತ್ರಿ ವಿಷಯ ಹೇಳಿದ್ರು ತಾನು ಹೇಳ್ಕೊತಾಳ. ಆ ನನ್ನ ತಪಸ್ಸಿನಿಂದ ಇಷ್ಟವಾದದ್ದನ್ನು ನಾನು ಏನ್ ಬೇಕಾದ್ರೂ ನಿರ್ಮಾಣ ಮಾಡಬಲ್ಲೆ, ಯಾರಿಗೆ ಏನ್ ಬೇಕಾದನ್ನು ಕೊಡಬಲ್ಲೆ. ಈ ಆ ಸಾಮರ್ಥ್ಯ, ಆ ಧೈರ್ಯ ಅವಳಲ್ಲಿ ಇತ್ತು. ಕೇಳಿ ಬಹಳ ಆನಂದ ಆಗ್ತಾ ಇದೆ. ಇಷ್ಟೆಲ್ಲ ವಸ್ತಾ ಒಡವೆಗಳನ್ನು ಕೊಟ್ಟು ಮುಂದೆ ಕೂಡಿಸಿ ಆಕಿ ಜೊತೆ ಮಾತಾಡಿದಳು. ನೀ ಹೇಳಮ್ಮ, ನಿನ್ನ ವೃತ್ತಾಂತವನ್ನು ಹೇಳು, ನಿನ್ನ ಮದುವೆ ಆದದ್ದು. ನಾನು ಮದುವೆ ಆದಾಗ 5 ವರ್ಷದೊಳಿದ್ದೆ ಅಂತ ಹೇಳ್ತಾ ಸೀತಾದೇವಿ. ವಿಚಾರ ಮಾಡ್ರಿ, ನೀವು ವಿಚಾರ ಮಾಡ್ರಿ, ಏನ್ ತಿಳಿತಿದ್ರಿ 5 ವರ್ಷ ಮಗುಗೆ? ಸಣ್ಣ ಮಗು, ಸಾಕ್ಷಾತ್ ಲಕ್ಷ್ಮೀದೇವಿ. ಅಯ್ಯೋ ನಿಜ. ಹೀಗಾಗಿ ಆ ಸೀತಾದೇವಿ ನಾನು ಮಿಥಿಲಾ ರಾಜ ಜನಕ, ಆ ಜನಕನ ರಾಜನ ಮಗಳು ಆಗಿ ನಾ ಹುಟ್ಟಿದೆ. ಭೂಮಿಯನ್ನು ಉಳುವಾಗ ವಸಂತ ಮಾಸದಲ್ಲಿ ವಸಂತದಲ್ಲಿ ಅಗ್ನಿಚಯನ ಎಂಬ ಯಾಗವನ್ನು ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಾಗಿದ್ದಿಲ್ಲ. ಹೀಗಾಗಿ ಆ ಮಾಡುವಾಗ ಭೂಮಿಯನ್ನು ಉಳಬೇಕು, ಸ್ವಚ್ಛ ಮಾಡಬೇಕು. ಕೆಳಗೆ ನೂಲು, ಎಲುಬು, ಏನೇನೋ ಹೊಲಸೊಲ ಸಾಮಾನು ಇರ್ತಾವ, ಅವನ್ನೆಲ್ಲ ತೆಗಿಬೇಕಂತ ಹೇಳಿ ಆ ಭೂಮಿಯನ್ನು ಉಳುವಾಗ 6 ಅಥವಾ 12 ಎತ್ತಗಳನ್ನು ಕಟ್ಟಿ ಆ ನೇಗಿಲವನ್ನು ಉಳ್ತಾ ಇರ್ತಾರೆ. ಆವಾಗ ನೇಗಿಲವನ್ನು ಉಳುವಾಗ ಆ ಕೈಯಲ್ಲಿ ಬೀಜಗಳನ್ನು, ಧಾನ್ಯಗಳನ್ನು ಹಿಡಿದುಕೊಂಡು ನಾನು ಭೂಮಿಯಿಂದ ಮೇಲಕ್ಕೆ ಬಂದೆ. ಮೈಯೆಲ್ಲ ಮಣ್ಣಾಗಿತ್ತು. ಇಂಥ ಮಗುವನ್ನು ನೋಡಿ ಆ ಜನಕರ ಆನಂದ ಪಟ್ಟ. ಯಾರ್ದಿದು ಕೂಸು ಅಂತ ತಗೊಂಡು ಕೈಯಲ್ಲಿ ಎತ್ಕೊಂಡು ನೋಡ್ತಾ ಇದ್ದಾನೆ. ಎಷ್ಟು ಸುಂದರವಾಗಿದೆ ಈ ಕೂಸು ಅಂತ ನೋಡ್ತಾ ಇರುವಾಗ ಮೇಲಿಂದ ಆಕಾಶವಾಣಿ ಆಗ್ತದೆ. ನಿನ್ನ ಸಲುವಾಗೇ ಇದೆ ಈ ಕೂಸು, ನಿನ್ನ ಸಲುವಾಗೇ ಹುಟ್ಟಿದೆ, ಇದಕ್ಕೆ ಕರ್ಕೊಂಡು ಹೋಗಿ ನೀನು ಜೋಪಾನ ಮಾಡು ಅಂತ ಹೇಳಿದಾಗ ಬಹಳ ಆನಂದದಿಂದ ಮನಿ ಕರ್ಕೊಂಡು ಹೋಗ್ತಾನ. ತನ್ನ ಹೆಂಡತಿ ಕೊಡ್ತಾನ. ಕೊಟ್ಟು ಇವಳಿಗೆ ನಿನ್ನ ಮಗಳಂತೆ ರಕ್ಷಣೆ ಮಾಡು, ನಿನ್ನ ಮಗಳಂತೆ ಬೆಳೆಸು ಅಂತ ಹೇಳ್ತಾನೆ. ಅವಳು ಬೆಳೆಸಿದ್ಲು. ದಿನೇ ಚಂದ್ರಕಲಾ ಬೆಳೆದಂತೆ ಆ ಕೂಸು ಬೆಳಿತಾ ಇದೆ. ಆ ಸುಂದರವಾದ ಕೂಸು ನೋಡಿ, ಯಾವ ರೀತಿಯಾಗಿ ದರಿದ್ರನು ಹಣ ಇಲ್ಲ ಅಂತ ಚಿಂತೆ ಮಾಡ್ತಾನೋ ಆ ರೀತಿಯಾಗಿ ಜನಕ ರಾಜ ನನ್ ಮಗಳಿಗೆ ಯಾವ ವರ ನೋಡ್ಲಿ, ಅನುರೂಪವಾದ ವರ ಹೆಂಗ್ ನೋಡ್ಲಿ ಅಂತ ವಿಚಾರ ಮಾಡ್ತಾ ಇದ್ದಾನೆ. ವಿಚಾರ ಮಾಡುವಾಗ ಅವನಿಗೆ ತಲೆ ಒಂದು ಪ್ರೇರಣೆ ಆಯ್ತು. ಎಲ್ಲ ದೇವತೆಗಳಿಂದ ಪ್ರೇರಿತನಾದ ವರುಣನು ಅವನಿಗೆ ಒಂದು ಉತ್ತಮವಾದ ಶಿವಧನುಸ್ಸನ್ನು ಹಾಗೂ ಅಕ್ಷಯ ಬಾಣಗಳ ಬತ್ತಳಿಕೆಗಳನ್ನು ಕೊಟ್ಟನು. ಆ ಧನಸ್ಸು ಭಾರದಿಂದ ಬಹಳ ಬಹಳ ಭಾರವಾಗಿದೆ, ಯಾರಿಗೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅವನು ಸಭೆಯಲ್ಲಿ ಎಲ್ಲ ರಾಜರಿಗೆ ಹೇಳ್ದ, ಯಾರು ಇದನ್ನ ಧನುಸ್ಸನ್ನು ಎತ್ತಿ ಎದೆ ಏರಿಸ್ತಾರೋ, ಧನುರ್ಭಂಗವನ್ನು ಮಾಡ್ತಾರೆ, ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲ ರಾಜರು ಬಂದು, ಯಪ್ಪ ಇಷ್ಟು ದೊಡ್ಡದು ಶಕ್ಯನೇ ಇಲ್ಲ, ಅಲ್ಲಿದೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾರ. ಎಷ್ಟೋ ಮಂದಿ ರಾಜರು ಬರ್ತಾರ, ರಾಜಕುಮಾರರು ಬರ್ತಾರ, ಬಂದ್ ಎಲ್ಲಾರು ಹೊರಟು ಹೋಗ್ತಾರ.
ಆಮೇಲೆ ವಿಶ್ವಾಮಿತ್ರರು ತಮ್ಮ ಜೊತೆಗೆ ರಾಮ ಲಕ್ಷ್ಮಣರನ್ನು ಕರ್ಕೊಂಡು ಅಲ್ಲೇ ಬರ್ತಾರ. ಬಂದಾಗ ಆ ಧನುಸ್ಸನ್ನು ತರಬೇಕಾದ್ರೆ 1000 ಮಂದಿ, ಆ ರಾಮಾಯಣದಲ್ಲಿ ಹೇಳ್ತಾರೆ 1000 ಮಂದಿ ಕೂಡ ಆ ಧನುಸ್ಸಿನ ಪೆಟ್ಟಿಗೆ ಎಳ್ಕೊಂಡ್ ಬಂದ್ರಂತ. ಎಂಥ ಭಾರ ಇರ್ಬೇಕು ನೋಡ್ರಿ ಅದನ್ನ. ಆ ಭಾರವಾದದ್ದು ಧನುಸ್ಸನ್ನು ತಗೊಂಡು ಬಂದ ಕೂಡ್ಲೆ ರಾಮದೇವರು ತಗೊಂಡು ಎತ್ತಿ ಎದೆಯೇರಿಸಿ ಭಂಗವನ್ನು ಮಾಡಿದರು. ಆ ಜನಕರಾಜನಿಗೆ ಏನ್ ಖುಷಿ. ಆ ಖುಷಿಯಾಗಿ ನನ್ನ ಮಗಳನ್ನ ಕೊಡ್ತೀನಿ, ನೀನು ಮದುವೆ ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಇಲ್ಲ, ದಶರಥ ರಾಜನನ್ನು ಕರೆಸಿರಿ, ಅವ್ರನ್ನ ಕರೆಸಿ ಅವ್ರ ಸಮಕ್ಷಮದಲ್ಲಿ ಮದುವೆ ಆಗ್ಲಿ ಅಂತ ಹೇಳಿದಾಗ ನನ್ನ ತಂದೆ ಜನಕರಾಜ ವಾದ್ಯ ವೈಭವದಿಂದ ಬೇಕಾದಷ್ಟು ಉಡುಗೊರೆಗಳನ್ನು ಕೊಟ್ಟು, ಬಂಗಾರದ ಕೊಡಗಳನ್ನು, ಬೆಳ್ಳಿ ಕೊಡಗಳನ್ನು, ಆನೆ, ಕುದುರೆ, ರಥ ಮುಂತಾದವುಗಳನ್ನು, ಒಡವೆ, ವಸ್ತ್ರಗಳು ನಾನಾ ನಮೂನೆ ಕೊಟ್ಟು ಬಹಳ ವೈಭವದಿಂದ ಮದುವೆ ಮಾಡಿಕೊಟ್ಟ. ಮದುವೆ ಮಾಡಿಕೊಟ್ಟ ಮೇಲೆ ನನ್ನ ತಂಗಿ ಸುಂದರಿ ಆಗಿದ್ದಳು. ಅವಳನ್ನು ಕೂಡ ಲಕ್ಷ್ಮಣನಿಗೆ ಕೊಟ್ಟು ಧಾರೆ ಎರೆದು ಕೊಟ್ಟನು. ಹೀಗೆ ಸ್ವಯಂವರದಲ್ಲಿ ತಂದೆ ನನ್ನನ್ನು ರಾಮನಿಗೆ ಕೊಟ್ಟು ಮದುವೆ ಮಾಡಿ ಅಯೋಧ್ಯೆಗೆ ಕಳಿಸಿದ. ಅಲ್ಲಿ ಅಯೋಧ್ಯೆಗೆ ಕಳಿಸಿದಾಗ ತನ್ನ ಎಲ್ಲ ಸುದ್ದಿ, ತನ್ನ ಮದುವೆ ಆದ ಸುದ್ದಿ ಕೇಳಿ ಬಹಳ ಸಂತೋಷ ಆಯ್ತು ಆಕೆಗೆ. ಮತ್ತೊಮ್ಮೆ ಆಲಿಂಗನ ಮಾಡ್ಕೊಂಡು ಅನಸೂಯಾದೇವಿ ಆಲಿಂಗನ ಮಾಡ್ಕೊಂಡು ಆಘ್ರಾಣ ಮಾಡಿ, ನೆತ್ತಿಯನ್ನು ಆಘ್ರಾಣ ಮಾಡಿ ಸಂತೋಷದಿಂದ ಹೋಗ್ಬಾಮ್ಮ, ಮತ್ತೆ ಬಾ, ನಮ್ಮ ಆಶ್ರಮಕ್ಕೆ ಬಾ ಮತ್ತಂತ ಹೇಳಿ ಅವಳನ್ನು ಕಳಿಸ್ಕೊಡ್ತಾಳೆ. ಇಂಥ ಪತಿವ್ರತೆಯರ ಕಥೆ ನಾವು ಮೇಲಿಂದ ಮೇಲೆ ಕೇಳ್ತಾ ಇರ್ಬೇಕು ಅಂತ ಹೇಳ್ತಾ ನನ್ನ ಈ ಅನಸೂಯೆಯ ಕಥೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.